ಸಮಿತಿಯ ನಮ್ಮ ಬಂಗಾರಪೇಟೆ ತಾಲೂಕು ಸಂಚಾಲಕರಾದಂಥ ನಮ್ಮ ನವೀನ್ ಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದಂಥ ನಮ್ಮ ಸಮ್ಮುಖದಲ್ಲಿ ಈ ದಿನ ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲೆಯಲ್ಲಿ ಅಡಗಿರುವಂಥ ಕೆಲವು ಭ್ರಷ್ಟಾಚಾರದ ಹಗರಣಗಳ ಸರಮಾಲೆಗಳನ್ನು ತಿಳಿಸಿರ್ತಕ್ಕಂಥ ಒಬ್ಬ ದಗಾಕೋರ, ಗಗನಬಾಜಿ, ಒಬ್ಬ ಕೀಚಕ ಅಧಿಕಾರಿಗಳಾದಂಥವರ ವಿರುದ್ಧ ಇವತ್ತು ದಿವಸ ನಾವು ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಗೌರವಾನ್ವಿತ ಉಪ ಲೋಕಾಯುಕ್ತರು ವೀರಪ್ಪನವರಿಗೆ ಮನವಿ ಸಲ್ಲಿಸುವಂಥ ವಿಚಾರ ಹಾಗೂ ಅವರ ವಿರುದ್ಧವಾಗಿ ಲೋಕಾಯುಕ್ತರ ಕಚೇರಿಯ ಮುಂದೆ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ವಿಚಾರವನ್ನು ನಾವು ಇವತ್ತು ದಿವಸ ಮಾನ್ಯ ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ 2022ನೇ ಸಾಲಿನ 2024ರ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲಿ ಸೂರ್ಯಪ್ರಸಾದ್ KGF ಮತ್ತು ಬಂಗಾರಪೇಟೆಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ವಿಭಾಗ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ಇವತ್ತಿನ ದಿವಸ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ತನಿಖೆ ಆಗಬೇಕಂತ ಹೇಳ್ಬಿಟ್ಟು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸ್ತಾ ಇದ್ದೀವಿ. ಅದು JJM ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ರಾಜಶೇಖರ್ ಹಿರೇಮಠ್ ಅಂಡ್ ಸೂರ್ಯಪ್ರಸಾದ್ ಎಂಬಂಥವರು ಸುಮಾರು ಸಾರ್ವಜನಿಕರ ಹಿತದೃಷ್ಟಿಗಾಗಿ ಬಂದಿರತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಬಂದಿರತಕ್ಕಂಥ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥ ಅನುದಾನಗಳ ಕಬಳಿಕೆ. ಇಂಥ ಒಂದು ಸಂದರ್ಭದಲ್ಲಿ ರಾಜಶೇಖರ್ ಹಿರೇಮಠ್ ಮತ್ತು ಸೂರ್ಯಪ್ರಸಾದ್ರವರು ಯಾವುದೇ ಕಾಮಗಾರಿಗಳನ್ನು ಮಾಡದೆ ಅವರ ಮನೆ ಇಚ್ಛೆಯಂತೆ ಸ್ವ ಇಚ್ಛೆಯಂತೆ ಕಾಮಗಾರಿಗಳು ಮಾಡಿದಂಥ ರೀತಿಯಲ್ಲಿ ಯಾವುದೇ ಕಾಮಗಾರಿಗಳು ಮಾಡದೆ ಕಾಮಗಾರಿಗಳು ಮಾಡಿದಂಥ ರೀತಿಯಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರುವುದಲ್ಲದೆ ಸಾರ್ವಜನಿಕರಿಗೆ ವಂಚನೆ ಮಾಡಿ ಅವರು ಕೋಟ್ಯಾಂತರ ರೂಪಾಯಿಗಳ ವಂಚನೆ ಮಾಡಿರ್ತಕ್ಕಂಥದ್ದನ್ನು ನಾನು ದಾಖಲೆಗಳ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ದಾಖಲೆಗಳನ್ನು ನಾನು ಆಧರಿಸಿ ನಾನು ಇವತ್ತು ದಿವಸ ನಾನು ಮಾಧ್ಯಮಗಳ ಮೂಲಕ ನಾನು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ರಾಜಶೇಖರ್ ಹಿರೇಮಠರವರು ಮಾಡಿರ್ತಕ್ಕಂಥ JJM ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥದ್ದು ಸುಮಾರು ಹಳ್ಳಿಗಳಲ್ಲಿ JJM ಕಾಮಗಾರಿಗಳು ಮುಗಿದಿಲ್ಲ. ಆದರೂ ಕಾಮಗಾರಿಗಳು ಮುಗಿದ ರೀತಿಯಲ್ಲಿ ವರ್ಷಾಂತದಲ್ಲಿ ತಾಳೆಯಾಗುವಂಥ ರೀತಿಯಲ್ಲಿ ಇವತ್ತು ದಿವಸ ಅವರು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ವರ್ಗಾವಣೆಯಾಗಿರ್ತಕ್ಕಂಥದ್ದು. ರಾಜಶೇಖರ್ ಹಿರೇಮಠರವರು ಸೂರ್ಯಪ್ರಸಾದ್ ಅವರು ನಿವೃತ್ತರಾಗಿದ್ದಾರೆ. ಆದರೂ ಕೂಡ ಅವರ ವಿರುದ್ಧವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಆಗಲೇಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದರಲ್ಲಿ ಸೂರ್ಯಪ್ರಸಾದ್ರವರು ಸುಮಾರು ಅಂದರೆ ಹಣದ ಸಾಮಗ್ರಿಗಳನ್ನು ಖರೀದಿ ಮಾಡಿದ ರೀತಿಯಲ್ಲಿ, ಫಿಲ್ಟರ್ ವಾಟರ್ಗಳನ್ನು ಅಲ್ಲಲ್ಲಿ ಅಳವಡಿಸಿದ ರೀತಿಯಲ್ಲಿ ಅವರು ಕಾಮಗಾರಿಗಳು ಮಾಡಿದ ರೀತಿಯಲ್ಲಿ ಬಿಲ್ಗಳನ್ನು ಮಾಡಿದ್ದಾರೆ. ಆದರೆ ನಾನು ಅವರ MB ಪುಸ್ತಕ, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಅವರು ಮಾಡಿರ್ತಕ್ಕಂಥ ಬ್ಯಾಂಕ್ ಪಾಸ್ ಶೀಟ್ ಅಂದರೆ ವರ್ಷದ ಪಾಸ್ ಶೀಟ್ ಮತ್ತು ಅವರ ನಕ್ಷೆ ಏನು ತಯಾರು ಮಾಡಿದ್ದಾರೆ ಎನ್ನುವಂಥದ್ದನ್ನು ದಯವಿಟ್ಟು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಆಗಲೇಬೇಕು. ರಾಜಶೇಖರ್ ಮತ್ತು ಸೂರ್ಯಪ್ರಸಾದ್ ಅವರ ಸೇವಾವಧಿಯಲ್ಲಿ ಬಂಗಾರಪೇಟೆ ಮತ್ತು KGFನ ಜಲ ಸಂವರ್ಧನೆ ಯೋಜನೆ ಅಂದರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಡಿಯಲ್ಲಿ ಅವರು ಏನೇನು ಕಾಮಗಾರಿಗಳು ಮಾಡಿದ್ದಾರೆ ಆ ಕಾಮಗಾರಿಗಳು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆ ಕಡತಗಳು ತನಿಖೆ ಆಗಬೇಕು. ಅವ್ರು ಮಾಡಿರ್ತಕ್ಕಂಥ ಬಿಲ್లుಗಳು ತನಿಖೆ ಆಗಬೇಕು. ಏನು ಸೂರ್ಯಪ್ರಸಾದ್ ಅವ್ರ ತಾತನ ಮನೆ ಸುತ್ತೇನಲ್ಲ, ರಾಜಶೇಖರ್ ಹಿರೇಮಠ ಅವರು ಅವ್ರ ಅಪ್ಪನ ಮನೆ ಸುತ್ತೇನಲ್ಲ, ಅವರು ಕಬಳಿಸಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮ ಹತ್ರ ದಾಖಲೆಗಳಿದೆ. ದಾಖಲೆಗಳ ಮೂಲಕ ನಾನು ಬಂಗಾರಪೇಟೆಯಲ್ಲಿ ಏನು ಜಲ ಅಂದರೆ JJM ಆ ಕಾಮಗಾರಿಗಳಿದೆಯೋ ಅದು ವಂಚನೆ ಮಾಡಿರ್ತಕ್ಕಂಥದ್ದು.
ಜೊತೆಗೆ KGF ಮತ್ತು ಬಂಗಾರಪೇಟೆಯಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಡಿಯಲ್ಲಿ ಆ ಕಚೇರಿ ಅಡಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿರ್ತಕ್ಕಂಥದ್ದನ್ನು ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಕಚೇರಿಗೆ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ. ಜೊತೆಗೆ ನಮ್ಮ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಬಂಗಾರಪೇಟೆಯ ಅವರ ಕಚೇರಿಯ ಮುಂದೆ ರಾಜಶೇಖರ್ ಹಿರೇಮಠ್ ಮತ್ತು ಸೂರ್ಯಪ್ರಸಾದ್ ಅವರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಅಂತ ಈ ಮೂಲಕ ನಾನು ಮಾಧ್ಯಮಗಳ ಮೂಲಕ ನಾನು ಬಹಿರಂಗಪಡಿಸಿ ಅವರ ದಾಖಲೆಗಳನ್ನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ, ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.